ಪಿಎಂ ವಿಶ್ವಕರ್ಮ ಕರಕುಶಲ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮೇಳ ಸ್ವದೇಶಿ ಕರಕುಶಲ ವಸ್ತು ತಯಾರಿಕೆಗೆ ಉತ್ತೇಜನ ಅಗತ್ಯ. ಸಚಿವ ಕೆಎಚ್ ಮುನಿಯಪ್ಪ. ದೇವನಹಳ್ಳಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾ ಎಂಎಸ್ಎಂಇ ವತಿಯಿಂದ ಮೇಳವನ್ನು ಆಯೋಜಿಸಲಾಯಿತು. ಸ್ವದೇಶಿ ಕರಕುಶಲ ವಸ್ತುಗಳ ತಯಾರಿಕೆಗೆ ಹೆಚ್ಚಿನ ಉತ್ತೇಜನ ಅಗತ್ಯವಿದೆ ಎಂದು ಸಚಿವರು ಹೇಳಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಾಯದಿಂದ ಸಾಂಪ್ರದಾಯಿಕ ಕಲೆಗಳನ್ನು ಉಳಿಸಿ ಬೆಳೆಸಬೇಕು ಎಂದರು. ತಯಾರಿಸಿದ ವಸ್ತುಗಳಿಗೆ ಉತ್ತಮ ಮಾರುಕಟ್ಟೆ ಒದಗಿಸುವುದು ಮುಖ್ಯ ಎಂದು ಅಭಿಪ್ರಾಯಪಟ್ಟರು. ಗುಡಿ ಕೈಗಾರಿಕೆಗಳ ಬೆಳವಣಿಗೆ ದೇಶದ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದರು. ಯುವಕರು ಸಬ್ಸಿಡಿ ಸಾಲ ಪಡೆದು ಸ್ವಂತ ಉದ್ಯಮ ಆರಂಭಿಸಬೇಕು ಎಂದು ಸಲಹೆ ನೀಡಿದರು. ಕಚ್ಚಾ ವಸ್ತು ಖರೀದಿಗೆ ಬ್ಯಾಂಕ್ ಸಾಲಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಗುಡಿ ಕೈಗಾರಿಕೆಗಳಿಗೆ ಹೆಚ್ಚಿನ ಅವಕಾಶಗಳಿವೆ ಎಂದು ಹೇಳಿದರು. ಬೃಹತ್ ಕೈಗಾರಿಕೆಗಳಿಗೆ ಕೇವಲ 20% ಅವಕಾಶವಿದೆ, ಗುಡಿ ಕೈಗಾರಿಕೆಗಳಿಗೆ 80% ಅವಕಾಶವಿದೆ ಎಂದರು. ಯುವಕರು ಉದ್ಯಮಿಗಳಾಗಿ ಬೆಳೆದು ಉದ್ಯೋಗ ಸೃಷ್ಟಿಸಬೇಕು ಎಂದು ಕರೆ ನೀಡಿದರು. ಎಂಎಸ್ಎಂಇ ವ್ಯಾಪ್ತಿಯ 50ಕ್ಕೂ ಹೆಚ್ಚು ಕರಕುಶಲಕರ್ಮಿಗಳು ಮೇಳದಲ್ಲಿ ಭಾಗವಹಿಸಿದರು. ಕರಕುಶಲ ವಸ್ತುಗಳ ಮಳಿಗೆಗಳು ಸಾರ್ವಜನಿಕರ ಗಮನ ಸೆಳೆದವು. ಮೇಳದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಕರಕುಶಲಕರ್ಮಿಗಳ ಸಬಲೀಕರಣಕ್ಕೆ ಈ ಯೋಜನೆ ಸಹಕಾರಿಯಾಗಲಿದೆ ಎಂದು ಸಚಿವರು ವಿಶ್ವಾಸ ವ್ಯಕ್ತಪಡಿಸಿದರು. ವರದಿ ಮಂಜುನಾಥ್, ಡಿಎಂ, ದೇವನಹಳ್ಳಿ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಬೆಳವಣಿಗೆ ಆಗ್ತಾ ಇದೆ. ಮತ್ತೆ ಏನು ಎಂಎಸ್ಎಂಇ ಸಂಸ್ಥೆ, ನಮ್ಮ ಮಿನಿಸ್ಟ್ರಿ ಆಫ್ ಎಂಎಸ್ಎಂಇ ದೇಶಾದ್ಯಂತ ಅವರಿದ್ದಾಗ ಒಂದು ಮಾರ್ಗದರ್ಶನ ಉಪಸ್ಥಿತಿರುವ ಗ್ಯಾರಂಟಿ ಅಧ್ಯಕ್ಷರಾದಂಥ ಜಿಲ್ಲಾ ರಾಜಣ್ಣವರು ಮತ್ತು ತಾಲೂಕು ಗ್ಯಾರಂಟಿ ಅಧ್ಯಕ್ಷರಾದಂಥ ಹಿರಿಯವರು, ಕಾರ್ಯಕ್ರಮವನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ತಾಲೂಕು ಸಮಿತಿ ಮಾಜಿ ಸದಸ್ಯರಾದಂಥ ಸನ್ಮಾನ್ಯ ನಿರ್ದೇಶಕರೇ, ಇಲಾಖೆಯ ಮುಖ್ಯಸ್ಥರಾದಂಥ ದೇವರಾಜ್ ಅವರೇ, ಜಾಯಿಂಟ್ ಡೈರೆಕ್ಟರ್ ಇಂಡಸ್ಟ್ರೀಸ್ನ ರವೀಂದ್ರ ಬಾಬು ಅವರು, ತಹಸೀಲ್ದಾರ್ ಅವರು, ಆ ಕಡೆ ಈ ಕರಕುಶಲ ಕಾರ್ಯಕ್ರಮವನ್ನು ಮಾಡುವ